ಶಿವಯೋಗಿ ಸಿದ್ದರಾಮ ಕಿ, ಭೀಮ ಭಗವಾನ್ ಕಿ, ಬುದ್ಧ ಭಗವಾನ್ ಕಿ. ನಮ್ಮ ಜಿಲ್ಲಾ ಬೋಯಿ ಒಡ್ಡ ಸಮಾಜ ಕಲಬುರಗಿ ವತಿಯಿಂದ ಈ ತುರ್ತು ಸಭೆ ಕರೀಲಿಕ್ಕೆ ಕಾರಣ, ನಿನ್ನೆ ಯುವಕರು ಮತ್ತು ಹಿರಿಯರು ಎಲ್ಲರೂ ಸೇರಿ ನಾಳೆ ಈ ಕರ್ನಾಟಕ ರಾಜ್ಯ ಒಳ ಮೀಸಲಾತಿ ವಿರೋಧಿ ಹೋರಾಟದ ಒಂದು ಸಮಿತಿ ಏನಂದ್ರೆ ಒಕ್ಕೂಟದಿಂದ ಹೋರಾಟ ಹಮ್ಮಿಕೊಂಡರ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ 24 ಮಾರ್ಚ್ 26ರಂದು ಆ ಪೂರ್ವ ಸಭೆಯಾಗಿ ಅದಕ್ಕೆ ನಾವು ತುರ್ತು ಸಭೆ ಇವತ್ತು ಕರೀಲಿಕ್ಕೆ ಕಾರಣ ವೆಹಿಕಲ್ಗಳನ್ನ ಈ ಜಿಲ್ಲೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಲ್ಲಿ ಆದ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಹೋಗಬೇಕಾಗಿದ್ದಕ್ಕಾಗಿ ನಾವೆಲ್ಲರೂ ಸೇರ್ಕೊಂಡು ಇವತ್ತು ತುರ್ತು ಸಭೆಯನ್ನ ಇಲ್ಲಿ ಐವನ್ ಶಾಹಿನಲ್ಲಿ ಕರೆದಿದ್ದೀವಿ. ಜಿಲ್ಲಾ ಬೋಯಿ ಒಡ್ಡ ಸಮಾಜ ಬಂಧುಗಳಲ್ಲಿ ನನ್ನ ವಿನಂತಿ ಏನಪ್ಪ, ಜಿಲ್ಲಾಧ್ಯಕ್ಷನಾಗಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮೆಲ್ಲ ಯುವಕರ ಮತ್ತು ಎಲ್ಲ ನಮ್ಮ ಸಮಾಜದ ವತಿಯಿಂದ ಹಲವಾರು ಸಂಘಟನೆಗಳು ನಮ್ಮಲ್ಲಿ ಸಹ ಇದಾವ. ಆದ್ರೆ ಜಿಲ್ಲಾ ಸಮಾಜ ಅಂತಂದ್ರೆ ಈ ಒಂದು ಮದರ್ ಅಂದ್ರೆ ತಾಯಿ ಇದ್ದಾಗ, ಸಮಾಜಕ್ಕೆ ಒಂದು ತಾಯಿ ಇದ್ದಾಗ ಸಮಾಜ ಬಹಳ ಇಂಪಾರ್ಟೆಂಟ್. ನಾವು ಎಷ್ಟೇ ಸಂಘ ಇರ್ಲಿ, ಅಧ್ಯಕ್ಷರಿರ್ಲಿ, ನಾವು ಸ್ಟೇಟ್ ಬಾಡಿ ಸ್ಟೇಟ್ ಒಂದು ಸಂಘ ಇರ್ಲಿ, ಎಲ್ಲಾ ಸಂಘದ ಅಧ್ಯಕ್ಷರು ಆ ಪದಾಧಿಕಾರಿಗಳು ನಮ್ಮ ಸಮಾಜದವರು ಇರ್ತಾರ. ಆದ್ರೆ ಆ ಎಲ್ಲ ಸಂಘಟನೆಗಳು ಈ ಒಂದು ಇಂಥ ಸಂದರ್ಭ ಬಂದಾಗ ಎಲ್ಲರೂ ನಾವು ಒಗ್ಗಟ್ಟಾಗಿ, ಅನೇಕ ಯುವಕರು ನಮ್ಮ ರವಿಚಂದ್ರನ್ ಅಂತ ಯುವಕರು ಇರ್ತಾರ, ಅನೇಕ ನಮ್ಮ ಹಿರಿಯರಂತಾರೆ, ರಾಮಯ್ಯ ಪೂಜಾರಂತ ಇರ್ತಾರ, ಬುದ್ಧಿವಂತ ಎಲ್ಲಾ ಹಿರಿಯರು ಮತ್ತು ಕಿರಿಯರು ಸೇರ್ಕೊಂಡು ಒಂದು ಯಾವಾಗಲೂ ಒಂದು ಸಮಾಜಕ್ಕೆ ಸಂಕಷ್ಟ ಬಂದ ಕಾಲದಲ್ಲಿ ನಾವೆಲ್ಲರೂ ಸೇರ್ಕೊಂಡು ವ್ಯವಸ್ಥಿತವಾಗಿ ಹೋರಾಟಗಳನ್ನ ಹಮ್ಮಿಕೊಂಡು ನಾವು ಯಶಸ್ವಿ ಆಗ್ಬೇಕು ಅಂತ ನನ್ನ ಎಲ್ಲಾ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ. ನಾಳೆ ಹೋಗ್ಬೇಕಾಗಿದ್ದು ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಿಂದ ನಾವು ಹೋಗ್ಬೇಕಾಗ್ಯದ. ಅದಕ್ಕೆ ನಾನು ಅವರು ಇವರನ್ನ ಇವತ್ತು ನಾನು ಮಲ್ಲಿಕಾರ್ಜುನ ಕುಸ್ತಿ ಜಿಲ್ಲಾ ಸಮಾಜದ ಅಧ್ಯಕ್ಷರಾಗಿದ್ದೀನಿ. ನಾಳೆ ಇನ್ನೊಬ್ರು ಬರ್ಬೋದು. ನಾವ್ ಯಾರೇ ಬಂದು ನಾವೆಲ್ಲರೂ ಅವರ ಅಂಡರಾಗಿ ಕೆಲಸ ಮಾಡ್ಬೇಕು, ಅವ್ರ ಅಧೀನದಲ್ಲಿ ನಾವು ಕೆಲಸ ಮಾಡ್ಬೇಕು. ಅವ್ರನ್ನ ಏನಾದ್ರು ತಪ್ಪು ತಡೆಗಳಾದ್ರೆ ನಮ್ಗೆ ಏನಾಗಿರ್ತಾವ, ನಾನು ಎಷ್ಟೋ ಕೆಲಸ ಮಾಡುತ್ತೆ ಅಂದ್ಮೇಲೆ ನನ್ನ ತಪ್ಪುಗಳು ಆಗಿರ್ಬೋದು, ಎಷ್ಟೋ ಕೆಲಸ ಮಾಡಿರ್ತೀವಿ, ಒಂದಿಷ್ಟು ಆಗಿರ್ಬೋದು. ಆದ್ರೆ ನಾವೇನೇ ಇದ್ದೀವಿ ಎಲ್ಲರೂ ಕುಂತ್ಕೊಂಡು ಸರಿಪಡಿಸ್ಕೊಂಡು ಎಲ್ಲರೂ ಕಲಿತು ಒಗ್ಗಟ್ಟಾಗಿ ಮುನ್ನುಗ್ಗಿದ್ರೆ ನಾವು ಹೋರಾಟ ಸಕ್ಸಸ್ ಆಗ್ತದ, ಅಲ್ಲಿ ಆಗ್ತದ. ಮತ್ತು ಇಲ್ಲಿ ನಮ್ಮ ಜಿಲ್ಲೆದಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಒಳ್ಳೇದಾಗತ್ತ ರೀತಿಗಳಲ್ಲಿ ಮಾಡಬೇಕು ಅನ್ನೋ ತಾಲೂಕಿನಲ್ಲಿ ನಮ್ಮ ಒಂದು ಸಮಾಜದ ಯುವಕನಿಗೆ ಕ್ರೂರವಾಗಿ ಮರ್ಡರ್ ಕೊಂದಿದ್ದಾರೆ. ಹಗ್ಗದಿಂದ ಕಟ್ಟಿ ಅವನ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ಅವನು ಕೊಂದು ಇವತ್ತು ಅದೊಂದು ದೊಡ್ಡ ಇವಾಗ 3 ದಿನ ಆಗ್ಯದ. ಇವತ್ತು ಅದು ಒಂದು ಬಾಡಿ ಸಿಕ್ಕದ, ಅದರಲ್ಲಿ ನಡೆಯೋದು. ಅದೇ ವಿಷಯದಲ್ಲಿ ಆ ಸಂಬಂಧಪಟ್ಟಂತ ಅಲ್ಲಿ ಏನು ಯಾವ ರಾಜಕಾರಣಿಗಳಾಗಿರ್ಬೇಕು, ಅಧಿಕಾರಿಗಳಾಗಿರ್ಬೋದು, ಆ ವಿಷಯವಾಗಿ ಸ್ವಲ್ಪ ಗಂಭೀರವಾಗಿ ಅದು ಪರಿಗಣಿಸಬೇಕು. ಇಲ್ಲಾಂದ್ರೆ ಅದನ್ನು ಸಹ ಮುಂದೆ ನಾವೆಲ್ಲರೂ ಯುವಕರು ಹಿರಿಯರು ಸೇರ್ಕೊಂಡು ಅದ್ರ ಭಾಗದಲ್ಲಿ ಏನು ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತಾ ಅದನ್ನ ಅವಶ್ಯವಾಗಿ ಚರ್ಚೆ ಮಾಡಿ ಅದಕ್ಕೆ ಏನು ಸಂಬಂಧಪಟ್ಟಂಗ ಅದಕ್ಕೆ ಕಾರ್ಯನಿರ್ವಹಿಸ್ಬೇಕಂತ ವಿನಂತಿ ಮಾಡ್ಕೊಂತೇನೆ. ಮೀಸಲಾತಿ ಹೋರಾಟ ಅಂತ ನಡೆಸ್ತಾರ. ಇದು ಕನಿಷ್ಠ 30 ವರ್ಷಗಳಿಂದ ನಡೆದ. ನಮ್ಮ ಸಹೋದರ ಸಂಬಂಧಿಗಳು ಅಂದ್ರೆ ನಮ್ಮ ಲೆಫ್ಟ್ ಕಮ್ಯುನಿಟಿ ಮಾದಿಗ ಸಮಾಜ ಅವರು 30 ವರ್ಷಗಳಿಂದ ಈ ಒಂದು ಹೋರಾಟವನ್ನ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟಕ್ಕೆ ಏನಾಗಿದೆ, ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಲಿ, ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಒಂದು ಇದು ಕೊಟ್ಟದ, ಏನಪ್ಪಾ ಅಂದ್ರೆ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ನೀವ್ ಏನ್ ಮಾಡ್ಲಿಕ್ಕೆ ಬರ್ತಾ ನೀವು ಮಾಡಬಹುದು ಅಂತ ಅವ್ರು ಕೊಟ್ಟದಕ್ಕಾಗಿ ಇವರು 17 ಅಂದ್ರ ನಮ್ಗೆ ಇದ್ದಿದ್ದು 15%, ಇವರು ರಾಜ್ಯ ಸರ್ಕಾರದವರು 17% ಮಾಡಿ ಶೆಡ್ಯೂಲ್ ಡಿ ಅದರಲ್ಲಿ ಸೇರ್ಸದೆ ಇವ್ರಿಗೆ ಅಲ್ಲಿ ಮ್ಯಾಲ್ ಕೊಟ್ಟು ಬಳಿಕ ಅದು ಈಗ ಆಗಲ್ಲ ಅಂತ ವಾಪಸ್ ಕಳಿಸಿದಾರ. ಅದಕ್ಕೇನಪ್ಪಾ ಅಂದ್ರೆ ಈಗ ಬರ್ತಕ್ಕಂಥ ಸಮಯ ನಮ್ದೇನದ ಮೊದಲಿದ್ದಂಗೆ ನಮ್ಮ ಸಹೋದರ ಸಂಬಂಧಿಗಳಲ್ಲಿ ನಮ್ಮಲ್ಲಿ ಕಲಾ ಬೇಡ, ನಾವೆಲ್ಲರೂ ಅಣ್ಣತಮ್ಮರಿದ್ದಂಗ ಬಾಬಾ ಸಾಹೇಬನ ಆಶಯ ಏನಿತ್ತು, ನಾವೆಲ್ಲರ ಶೆಡ್ಯೂಲ್ ಕಾಸ್ಟ್ ನಲ್ಲಿ 24% ಇದ್ದೀವಿ ನಾವು SC/ST. ನಮ್ 24% ನಾವು ತಗೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಒಂದ್ ವೇಳೆ ಏನಾದ್ರು ಇದನ್ನೇ ಕಂಟಿನ್ಯೂ ಮುಂದೆ ಏನು ಮೊದಲು ಇತ್ತು ಅದೇ ರೋಸ್ಟರ್ ಅದೇ ರೀತಿಯಲ್ಲಿ ಅದೇ ರೀತಿಯಿಂದ ನಾವು 15% ನಲ್ಲಿ ಕೊಟ್ರೆ 17 ಕೊಟ್ಟರು ಸಂತೋಷ. 15 ಇತ್ತು ಅಂದ್ರೆ 15ರಲ್ಲಿ ಎಲ್ಲ ಜಾತಿ ಜನಾಂಗ ಒಂದು ಜಾತಿ ಜನಾಂಗ ಅದರಲ್ಲಿ ನಾವು ಬಾಳ ಪಡ್ಕೋಬೇಕು ಅನ್ನೋದೊಂದು. ಇದಕ್ಕಿಂತಲೂ ಹೆಚ್ಚಿಗೆ ನಮ್ಗೆ ಹೇಳ್ತಾರ. ನಂದು ಆಶಯ ಏನಪ್ಪಾ ಅಂದ್ರೆ ಎಲ್ಲರೂ ನಾವು ಒಂದಾಗಿರ್ಬೇಕು, ಅದೇ ಹಳಿದ ಮುಂದುವರಿಬೇಕು ಅನ್ನೋದೇ ನಮ್ಮ ಆಶಯ. ನಮ್ಮ ಆ ಒಂದು ಹೋರಾಟಕ್ಕೆ ನಾವು ಎಲ್ಲರೂ ಹೋರಾಟಕ್ಕೆ ಸಜ್ಜಾಗಿ ಹೋಗ್ತಾ ಇದ್ದೀವಿ. ದಿನ ಈ ಕಲಬುರಗಿ ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಕಲಬುರಗಿ ಭೂ ಒಡ್ರ ಸಮಾಜದ ಜಿಲ್ಲಾ ಸಮಿತಿ ವತಿಯಿಂದ ಈಗಾಗಲೇ
ರಾಜ್ಯದಿಂದ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಹಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಕರೆಯ ಮೂಲಕ ಇದೇ ದಿನಾಂಕ 24ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಳ ಮೀಸಲಾತಿ ವಿರುದ್ಧ ಹೋರಾಟದ ಒಂದು ಕುರಿತು ಒಂದು ಬೃಹತ್ ಪ್ರಮಾಣದ ಹೋರಾಟ ಹಮ್ಮಿಕೊಂಡಿರುವ ಉಪಯುಕ್ತವಾಗಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ 10 ತಾಲೂಕಿನ ಹಿರಿಯರ ಸಮ್ಮುಖದಲ್ಲಿ, ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ, ಯುವಕರ ಮಿತ್ರರ ಸಮ್ಮುಖದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ವತಿಯಿಂದ ಈ ಒಂದು ಬೃಹತ್ ಹೋರಾಟಕ್ಕೆ ಸುಮಾರು 5,000 ಜನಸಂಖ್ಯೆಯಿಂದ 10,000 ಜನಸಂಖ್ಯೆವರೆಗೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಈ ಹೋರಾಟ ನಮ್ಮ ಹಕ್ಕಿಗಾಗಿ, ಈ ಹೋರಾಟ ನಮ್ಮ ಉಳಿವಿಗಾಗಿ, ಆದರೆ ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲ, ಯಾವುದೇ ಒಂದು ಸಮಾಜದ ವಿರುದ್ಧ ಅಲ್ಲ, ಯಾವುದೇ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ. ಈ ನಮ್ಮ ಹೋರಾಟ ಒಳ ಮೀಸಲಾತಿ ಜಾರಿಗೆ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾವು ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ಜಿಲ್ಲೆ ಇರತಕ್ಕಂತ ಆಮೇಲೆ ನನ್ನ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹೋರಾಟಕ್ಕೆ ಬಂದು ಶಕ್ತಿ ತುಂಬಬೇಕಂತ ಈ ಒಂದು ನಮ್ಮೆಲ್ಲ ಜಿಲ್ಲಾ ಭುವಿ ಸಮಾಜದ ಒಡ್ಡರ ವತಿಯಿಂದ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ರವಿಚಂದ್ರ ಗುತ್ತೇದಾರ್ ಅಂತ ಹೇಳಿ, ವಕೀಲರು, ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯಾಲಯ ಕಲಬುರಗಿ.